ಓಂ ಗಂ ಗಣಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮುತ್ತುಮಾರಿಯಮ್ಮನವರಿಗಳು. ಬೆಂಗಳೂರಿನ ರಾಮಕೃಷ್ಣ ಹೆಗಡೆ ನಗರದಲ್ಲಿರುವ ಶ್ರೀ ಮುತ್ತುಮಾರಿಯಮ್ಮ ಕಲ್ಚರಲ್ ಹಾಗೂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರ ಪ್ರತಿಷ್ಠಾನ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವು 3 ದಿನಗಳ ಕಾಲ ಯಶಸ್ವಿ, ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಾಗಿ ಜರುಗುತ್ತಿದೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ರಾಮಕೃಷ್ಣ ಹೆಗಡೆ ನಗರದಲ್ಲಿರುವಂತಹ ಶ್ರೀ ಮುತ್ತುಮಾರಿಯಮ್ಮನವರ ದೇವಸ್ಥಾನದ ಏನು ಒಂದು ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಮುತ್ತುಮಾರಿಯಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾನ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ತುಂಬಾ ಅದ್ದೂರಿ, ವಿಶೇಷ, ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ದೇವಸ್ಥಾನದ ಹಲವಾರು ಮಹನೀಯರನ್ನ ನಾವು ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು KP ಸೂರ್ಯಗಾಂಧಿ. ಈ ದೇವಸ್ಥಾನ ಸುಮಾರು 40 ವರ್ಷದಿಂದ ನಡೀತಾ ಇದೆ. ಎಲ್ಲರೂ ನಮ್ಮ 3 ಜನ ಎಲ್ಲ ಒಗ್ಗಟ್ಟಿಂದ ನಿಂತು ಎಲ್ಲ ದೇವಸ್ಥಾನ ಕೆಲಸ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಸರ್, ಎಷ್ಟು ದಿವಸ ನಡೆಯುತ್ತೆ ಉತ್ಸವ? ಏನೇನು ಉತ್ಸವ ಬಂದ್ಬಿಟ್ಟು 3 ದಿವಸ ನಡೀತದೆ ಉತ್ಸವ. ಮತ್ತು ನಾವು ಸಂಘ ಮಾಡಿದ್ವಿ. ಆ ಸಂಘದಲ್ಲಿ ಟ್ರಸ್ಟ್ ಮಾಡಿ ಅದರಿಂದ ನಾವು ಒಂದು 13 ಜನ ಮೆಂಬರ್ಶಿಪ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ 3 ದಿವಸದಿಂದ 4 ದಿವಸದಿಂದ ನಡೀತದೆ ಕಾರ್ಯಕ್ರಮ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಈಗ ಸುಮಾರು 1000 ಜನ, 10,000 ಜನಕ್ಕೆ ಅಡುಗೆ ಮತ್ತೆ ಒಂದು ಸುಮಾರು 1000 ಜನ ಬರ್ತಾರೆ. ಸ್ಥಳೀಯವಾಗಿ ಯಾರ್ಯಾರು ಬಂದಿದ್ದಾರೆ? ಮುಖ್ಯವಾಗ ಕೃಷ್ಣ ಬೈರೇಗೌಡ ಬರ್ತಾರೆ, ಮತ್ತೆ ಶೋಭಾ ಕರಂದ್ಕರ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಬಾಬು ಅವರು ಬರ್ತಾ ಇದ್ದಾರೆ, ಇವರು ನಮ್ಮ ಬೈರತಿ ಬಸವರಾಜ್ ಬರ್ತಾ ಇದ್ದಾರೆ, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಜನತೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ದೇವಸ್ಥಾನ? ಸರ್, ಈಗ ನಮ್ದು ಮೇನ್ ಏನಂದ್ರೆ ನಮ್ಮ ಮರುವತ್ತೂರು ಅಡಿಗಲಾರ್, ಬಂಗಾರ ಅಡಿಗಲಾರ್ ಮಗ, ಚಿಕ್ಕ ಮಗ, ಚಿಕ್ಕ ತಾಯಿ ಅಂತ ಹೇಳ್ತಾರೆ ಅವರು ಸೋಮವಾರ ಬೆಳಗ್ಗೆ 9:30 ಇಲ್ಲಿಗೆ ಬರ್ತಾ ಇದ್ದಾರೆ. ಬಂದು ಮೇಲಿನ ಕೆಲಸ ಮಾಡ್ತಾ ಇದ್ದಾರೆ. ಮೇಲಿನ ಹೆಗಡೆ ನಗರ ಜನ, ಸುತ್ತಮುತ್ತ ಹಳ್ಳಿಗಳಿಂದ ಜನ ಒಂದು 5-6 ಸಾವಿರ ಜನ ಸೇರ್ತಾರೆ. ಒಟ್ಟಿಗೆ ಒಂದು 10,000 ಜನ ಸೇರ್ತಾರೆ. ನಾವು 4 ದಿವಸನೂ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟಗಳು ನಡೀತಾ ಇದೆ. ಮತ್ತೆ ಒಂದು 500 ಜನಕ್ಕೆ ಸೀರೆ ಕೊಡ್ತಾ ಇದ್ದೀನಿ. ನಾನು 15 ಅನ್ನದಾನ ಮಾಡ್ತಾ ಇದ್ದೀನಿ. ಒಂದು 10,000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀನಿ. ಒಂದು 250 ಜನಕ್ಕೆ ವೇಟಿ, ಸಟ್ಟೆ, ಟವಲ್ ಕೊಡ್ತಾ ಇದ್ದೀನಿ. ಇನ್ನು ಮತ್ತೆ ಅನೇಕ ಕೆಲಸಗಳು ನಡೀತಾ ಇದೆ. ಈ ಥರ ಕೆಲಸಗಳು ನಡೀತಾ ಇದೆ. ಇದು ಅವರ ಒಂದು ಮಾತಾಗಿತ್ತು. ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಮೇಲ್ಮರವತ್ತೂರು, ಬೆಂಗಳೂರಿನಲ್ಲಿ ಜೀವನ್ ಭೀಮ ನಗರದಲ್ಲಿರುವಂತಹ 2ನೇ ಮೇಲ್ಮರವತ್ತೂರು ಅಂತ ಕರೆಯಲ್ಪಟ್ಟುವಂತಹ ಆದಿಪರಾಶಕ್ತಿ ದೇವಸ್ಥಾನ. ಅದೇ ತರನೇ ಹಲವಾರು ಮಹನೀಯರು, ಅಲ್ಲಿಂದ ಇರುವಂತಹ ಹಲವಾರು ಮಹನೀಯರೆಲ್ಲ ಬಂದು ಈ ಒಂದು ದೇವಸ್ಥಾನದ ಒಂದು ಕುಂಭಾಭಿಷೇಕ ಆಗಿರ್ಬೋದು, ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು, ದೇವರ ದರ್ಶನಕ್ಕೆ ಪಾತ್ರವಾಗುವ ನಿಟ್ಟಿನಲ್ಲಿ ಅವರೆಲ್ಲರೂ ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದೇ ತರನೇ ಸುಮಾರು 10,000ಕ್ಕೂ ಹೆಚ್ಚು ಜನ ಸ್ಥಳೀಯವಾಗಿ ಆಗಿರ್ಬೋದು, ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗುವಂತಹ ಒಂದು ವಿಶೇಷ ಒಂದು ಸನ್ನಿವೇಶ. ಅದೇ ತರನೇ ಸುಮಾರು 10,000 ಜನಕ್ಕೆ ಅನ್ನದಾನ ಆಗಿರ್ಬೋದು, ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದೆ. ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ನಡೀತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.